ಕರ್ಕಾಟಕ ರಾಶಿಯವರಿಗೆ ದಶಾಭುಕ್ತಿಗಳು ಚೆನ್ನಾಗಿದ್ದು ಅಂತರ್ಭುಕ್ತಿಗಳು ಪ್ರತ್ಯಂತರ ಭುಕ್ತಿಗಳು ಜಾತಕದಲ್ಲಿ ಚೆನ್ನಾಗಿ ನಡೀತಾ ಇದ್ದರೆ ನಿಮಗೆ ಶ್ರೀರಾಮ ರಕ್ಷೆ ಇದೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಇದು ಮಾಸ ಭವಿಷ್ಯ ಫೆಬ್ರವರಿ 2026 ಮಾಸ ಭವಿಷ್ಯವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಫೆಬ್ರವರಿ ತಿಂಗಳಲ್ಲಿ ಗೋಚಾರದಲ್ಲಿ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದ್ದಾವೆ ಅಂತ ನಮಗೊಂದು ಐಡಿಯಾ ಬಂದರೆ ಮುಂದೆ ಹೇಳೋದಕ್ಕೆ ಈಸಿ ಆಗುತ್ತೆ. ಮೊದಲನೇದಾಗಿ ಸೂರ್ಯ ಭಗವಾನರು ಮಕರ ರಾಶಿಯಲ್ಲಿ 13ನೇ ತಾರೀಕುವರೆಗೂ ಫೆಬ್ರವರಿ 13ನೇ ತಾರೀಕುವರೆಗೂ ಇದ್ದು ತದನಂತರ ಕುಂಭರಾಶಿಗೆ ಬರ್ತಾರೆ. ನೆಕ್ಸ್ಟ್ ಕುಜ ಭಗವಾನರು ಫೆಬ್ರವರಿ 23ನ ನಂತರ ಕುಂಭರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಉಳಿದಂಗೆ 3ನೇ ತಾರೀಕು ಬುಧವಾರ 3ನೇ ತಾರೀಕು ಬುಧ ಗ್ರಹ ಕುಂಭರಾಶಿಗೆ ಹೋದರೆ 6ನೇ ತಾರೀಕು ಶುಕ್ರ ಭಗವಾನರು ಕುಂಭರಾಶಿಗೆ ಹೋಗ್ತಾ ಇದ್ದಾರೆ. ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ, ಗುರು ಭಗವಾನರು ಮಿಥುನ ರಾಶಿಯಲ್ಲಿ, ಕೇತು ಭಗವಾನರು ಸಿಂಹ ರಾಶಿಯಲ್ಲಿ. ಸೊ ಇದು ಗ್ರಹಗಳ ಒಂದು ಚಲನೆ. ಹಾಗಾದರೆ ನಾವು ಪ್ರತಿಯೊಂದು ರಾಶಿಗೆ ಯಾವ ಥರ ಇದೆ ಅಂತ ನೋಡ್ತಾನೆ ಬನ್ನಿ. ಮುಂದಿನ ರಾಶಿ ಫೆಬ್ರವರಿ 2026 ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ದಶಾಭುಕ್ತಿಗಳು ಚೆನ್ನಾಗಿದ್ದು ಅಂತರ್ಭುಕ್ತಿಗಳು ಪ್ರತ್ಯಂತರ ಭುಕ್ತಿಗಳು ಜಾತಕದಲ್ಲಿ ಚೆನ್ನಾಗಿ ನಡೀತಾ ಇದ್ದರೆ ನಿಮಗೆ ಶ್ರೀರಾಮ ರಕ್ಷೆ ಇದೆ. ಇಲ್ಲ ಅಂದರೆ ಗ್ರಹಗಳು ನಿಮಗೆ ಅನುಕೂಲಕರವಾಗಿಲ್ಲ, ಗ್ರಹಚಾರ ಇದೆ. ಯಾಕೆ ಅಂದರೆ ಒಂದು ಗ್ರಹ ಕೂಡ ನಿಮ್ಮ ಪರವಾಗಿಲ್ಲ ಈ ತಿಂಗಳಲ್ಲಿ. 7ನೇ ಮನೆಯಲ್ಲಿ ಸಾಮಾಜಿಕ ಸಂಬಂಧಗಳಲ್ಲಿ ಇರ್ತಕ್ಕಂಥ ಸೂರ್ಯ ಭಗವಾನರು 13ನೇ ತಾರೀಕುವರೆಗೂ ಸಾಮಾಜಿಕ ಸಂಬಂಧಗಳನ್ನು ಹಾಳು ಮಾಡ್ತಾ ಇದ್ದರೆ 13 ನಂತರ ಅಷ್ಟಮಕ್ಕೆ ಬರ್ತಾ ಇದ್ದವು. ಅಷ್ಟಮ ಅಂದ್ರೇ ಸ್ವಲ್ಪ ಅಷ್ಟಕಷ್ಟಗಳನ್ನು ಕೊಡ್ತಕ್ಕಂಥದ್ದು, ಸ್ವಲ್ಪ ಟೆನ್ಷನ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಎಕ್ಸ್ಪೆಷಲಿ ಪೊಲಿಟಿಕಲ್ ಫೀಲ್ಡಲ್ಲಿರೋರಿಗೆ. ಸೂರ್ಯ ಭಗವಾನರು ಪೊಲಿಟಿಕಲ್ ಫೀಲ್ಡು ಮತ್ತು ಸರ್ಕಾರದ ಸೇವೆ ಮಾಡ್ತಕ್ಕಂಥವ್ರು, ಏನಾದ್ರೂ ಸರ್ಕಾರದ ಸೇವೆ ಮಾಡೋರು ದುಡ್ಡಿನ ಆಸೆಗಾಗಿ ಕಾನೂನಿನ ಬಲೆಗೆ ಬೀಳ್ತಕ್ಕಂಥದ್ದು. ಯಾಕಂದರೆ 23 ನಂತರ ಕುಜ ಕೂಡ ಅಷ್ಟಮದಲ್ಲಿ ಬರ್ತಾ ಇದ್ದಾರೆ. ಕುಜ ಅಂದ್ರೇ ಪೊಲೀಸು, ಇನ್ವೆಸ್ಟಿಗೇಷನ್, ಈ ಥರ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸರ್ಕಾರದ ಸೇವೆ ಮಾಡ್ತಕ್ಕಂಥವ್ರಿಗೆ ಇನ್ವೆಸ್ಟಿಗೇಷನ್ ಬರೋದು. ಮತ್ತು ನಿಮಗೆ ಅಷ್ಟಮದಲ್ಲಿ ಶುಕ್ರ ಇದ್ದಾನೆ. ಒಂದೊಂದು ಸರ್ತಿ ಸಡನ್ ಲಕ್ಕು ಕೊಟ್ಟಿದ್ರು ಕೂಡ ಅದನ್ನು ಉಳಿಸ್ಕೊಳ್ಳೋದು ಕಷ್ಟ. ಸ್ತ್ರೀ ಮೂಲಕ ಲಾಭ ಅಂತ ಹೇಳ್ತೀವಿ ಸಡನ್ನಾಗಿ. ಬುಧರು ಕೂಡ ಅಷ್ಟಮದಲ್ಲಿದ್ದಾರೆ. ನಿಮ್ಮ ಬುದ್ಧಿ ಚಾತುರ್ಯವನ್ನು ಉಪಯೋಗಿಸಿ ಚಂಚಲತೆಯನ್ನು ಬಿಟ್ಟು ಮನೋಧೈರ್ಯ ಬೇಕು ನಿಮಗೆ. ಮನೋಧೈರ್ಯ ಬೇಕಂತ ಹೇಳಿದ್ರೆ ನಿಮ್ಮ ಹೆಂಡತಿ ಏನು ಹೇಳ್ತಾರೆ ಹಂಗೆ ಕೇಳಿ. ಯಾವಾಗಲೂ ಕೂಡ ಹೆಂಡತಿ ಒಂದು ಮಂತ್ರಿ ಇದ್ದಾಗ ಅವರ ಸಲಹೆಯನ್ನು ತಗೊಳ್ಳಿ. ನಿಮ್ಮ ಸ್ನೇಹಿತರ ಸಲಹೆಯನ್ನು ತಗೊಂಡು ವ್ಯವಹಾರಗಳನ್ನು ಮಾಡಿ. ಮತ್ತು ನಿಮಗೆ ಈ ಅಷ್ಟಮದಲ್ಲಿ ರಾಹು ಕೂಡ ಇದ್ದಾರೆ. ಸೊ ರಾಹು ಇರೋದರಿಂದ ಕೂಡ ಯಾರು ಈ IT ಫೀಲ್ಡಲ್ಲಿ ಇರ್ತಾರೆ, ಪ್ಲಸ್ ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ IT ಫೀಲ್ಡ್ಗಳಲ್ಲಿ, ಅಂಥವ್ರಿಗೆಲ್ಲ ಕೂಡ ಸ್ವಲ್ಪ ಟೆನ್ಷನ್ ಇದೆ, ಉದ್ಯೋಗ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇದೆ. 23 ನಂತರ ಪಂಚಗ್ರಹ ಕೂಟಮಿ ಅಷ್ಟಮದಲ್ಲಿ ನಡೀತಾ ಇರೋದರಿಂದ ಮೋಸ್ಟ್ ಅಫೆಕ್ಟೆಡ್ ಸೈನ್ ಈಸ್ ಕರ್ಕಾಟಕ ರಾಶಿ. ಜಾಗೃತೆ ಇರಬೇಕು. ಆ ಸಂದರ್ಭದಲ್ಲಿ ಭಕ್ತಿ, ಎಕ್ಸ್ಪೆಷಲಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಓದ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಓದ್ತಕ್ಕಂಥದ್ದು, ಹೆಚ್ಚಾಗಿ ಭಕ್ತಿ ಮಾರ್ಗದಲ್ಲಿ ಹೋಗೋದು. ಇದು ಮಾಡಿದರೆ ಆ ಪಂಚಗ್ರಹ ಕೂಟಮಿಯಿಂದ ಆಚೆ ಬರ್ತೀರಿ. ನಿಮಗೆ ಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ಕೂಡ ಸುಲಭವಾಗಿ ನಿಮಗೆ ಫಲ ಕೊಡ್ತಾ ಇಲ್ಲ. ಇನ್ನು ವ್ಯಯಸ್ಥಾನದಲ್ಲಿ ಗುರು ಭಗವಾನರಿದ್ದಾರೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ, ಇಂಪಾರ್ಟೆಂಟ್ ಸ್ಕೂಲ್ ಫೀಸುಗಳು, ಇನ್ಕಮ್ ಟ್ಯಾಕ್ಸು ಅಥವಾ ಯಾವುದೋ ಒಂದು ಕಾರಣಗಳಿಂದ ನೀವು ದುಡ್ಡನ್ನು ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತು ಧನಸ್ಥಾನದಲ್ಲಿರ್ತಕ್ಕಂಥ ಕೇತು ಭಗವಾನರು ಬರೋದನ್ನು ನಿಮ್ಮ ಕೈಗೆ ಈಸಿಯಾಗಿ ಬರೋಕ್ಕೆ ಬಿಡ್ತಾ ಇಲ್ಲ. ಎಲ್ಲ ರೀತಿಯಾದಂಥ ಒಂದು ಅಷ್ಟ ದಿಗ್ಬಂಧನ ಇದೆ. ನೀವು ಇದರಿಂದ ಆಚೆ ಬರಬೇಕಂದ್ರೆ ಒಂದೇ ಮಾರ್ಗ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ರೆಗ್ಯುಲರ್ ಆಗಿ ದಿನಕ್ಕೆ 11 ಬಾರಿ ಓದಿ.
ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಬಿಡಬೇಡಿ. ತಾಯಿಯ ಅನುಗ್ರಹಣೆ ನಿಮ್ಮ ಮೇಲೆ ಇದ್ದರೆ ಯಾವ ಗ್ರಹರು ಯಾವ ಅನಾನುಕೂಲಗಳು ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ಭಗವಂತನನ್ನು ಅನನ್ಯವಾದ ಭಕ್ತಿಯಿಂದ ಆರಾಧನೆ ಮಾಡಿ. ತಾಯಿ ಅನುಗ್ರಹಣೆ ನಿಮ್ಮ ಮೇಲೆ ಇದ್ದರೆ ಜಯ ನಿಮ್ಮ ಕಡೆ ಯಾವಾಗಲೂ ಇದ್ದೇ ಇರುತ್ತೆ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಪ್ರತಿ ತಿಂಗಳಂತೆ ಕೆಲವು ಟಿಪ್ಸನ್ನು ಹೇಳ್ಕೊಂಡು ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಈ ತಿಂಗಳು ಒಂದು ಅದ್ಭುತವಾದ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅದೇನೆಂದರೆ, ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರೆಗ್ನೆಂಟ್ ವುಮೆನ್ ಯಾವ ಥರ ಇರಬೇಕು, ಅವರ ಪರಿಸರ ಯಾವ ಥರ ಇರಬೇಕು, ಅವರ ಮನೆ ಮಂದಿ ಲೈಫ್ ಪಾರ್ಟ್ನರ್ ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರ. ಒಂದು ಹೆಣ್ಣು ಗರ್ಭಿಣಿ ಆಗ್ತಕ್ಕಂಥದ್ದು ಅದೊಂದು ವಿಶೇಷವಾದಂಥ ಒಂದು ಘಟ್ಟ. ಅವಳು ಅಷ್ಟೊತ್ತಿಗೆ ಒಂದು ಮಗಳಾಗಿರ್ತಾಳೆ, ಒಂದು ವೈಫ್ ಆಗಿರ್ತಾಳೆ, ಆದರೆ ತಾಯಿ ಆಗ್ತಕ್ಕಂಥ ಘಟ್ಟ ಅದು. ಪ್ರೆಗ್ನೆನ್ಸಿ ಇರುವಾಗ ಹೆಣ್ಣು ತುಂಬ ಸೆನ್ಸಿಟಿವ್ ಆಗಿರ್ತಾಳೆ, ಸೂಕ್ಷ್ಮವಾಗಿರ್ತಾಳೆ. ಪರಿಸರವನ್ನು ಆ ಮಗು ಈಸಿಯಾಗಿ ಗರ್ಭದಲ್ಲಿರ್ತಕ್ಕಂಥ ಶಿಶು ಗ್ರಹಿಸ್ತಾ ಇರುತ್ತೆ. ಪರಿಸರ ಯಾವ ಥರ ಇದ್ದರೆ ಆ ಥರ ಗರ್ಭದಲ್ಲಿರೋ ಶಿಶು ಬೆಳೀತಾ ಇರುತ್ತೆ. ಅದಕ್ಕಾಗಿ ಗರ್ಭಿಣಿ ಇರತಕ್ಕಂಥ ಮನೆಯಲ್ಲಿ ಮನೆ ಸಭ್ಯರು ಸದಸ್ಯರು ಪ್ರೀತಿಯಿಂದ ನಡ್ಕೋಬೇಕು. ಗಂಡನ ಸಪೋರ್ಟು ಹೆಜ್ಜೆಗೂ ಬೇಕು. ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸು ಕೊಡಬೇಕು. ಅವರು ಬೇಜಾರಾಗ್ತಕ್ಕಂಥ ಘಟನೆಗಳು, ದುಃಖ ಬರ್ತಕ್ಕಂಥ ಘಟನೆಗಳನ್ನು ಕ್ರಿಯೇಟ್ ಮಾಡಬಾರ್ದು. ಒಂದು ಹೆಣ್ಣು ದುಃಖ ಪಡೋದರಿಂದ ಅಥವಾ ಕೋಪ ಮಾಡಿಕೊಳ್ಳೋದರಿಂದ, ಗಡಿಬಿಡಿಯಲ್ಲಿರೋದರಿಂದ ಅದು ಆ ಶಿಶುವಿನ ಮೇಲೆ ಪ್ರಭಾವ ಬಿದ್ದು ಆಮೇಲೆ ಅದು ಜನನ ಆಗಿ ದೊಡ್ಡವರಾದ ಮೇಲೆ ಅದೇ ನೇಚರ್ ಅದರಲ್ಲಿ ಬರ್ತಾ ಇರುತ್ತೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದೆ. ನಾವು ಪ್ರಹ್ಲಾದ ರಾಜರನ್ನು ನೋಡಿದ್ದೀವಿ. ಅವರ ಚರಿತ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಿರುತ್ತೆ. ಅವ್ರ ತಾಯಿ ಲೀಲಾವತಿ ಪ್ರಹ್ಲಾದ ರಾಜರು ತಾಯಿ ಗರ್ಭದಲ್ಲಿರುವಾಗ ನಾರದ ಮುನಿಗಳ ಆಶ್ರಮದಲ್ಲಿ ಬೆಳೀತಾರೆ. ನಾರದ ಮುನಿಗಳು ವೇದ ಪ್ರವಚನಗಳನ್ನು ಮಾಡ್ತಾ, ಭಾಗವತ ಪ್ರವಚನಗಳನ್ನು ಮಾಡ್ತಾ, ಭಗವಂತನ ಲೀಲೆಗಳನ್ನು ಹೇಳ್ತಾ ಇದ್ದಿದ್ದನ್ನು ಆ ಮಗು ಗ್ರಹಿಸಿ ಜನನವಾದ ಮೇಲೆ ಅದು ನಾರಾಯಣ ತತ್ವವನ್ನು ಇಟ್ಕೊಳ್ಳುತ್ತೆ. ತಂದೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ತತ್ವವನ್ನು ಬಿಡೋದಿಲ್ಲ, ಆ ಧರ್ಮ ಮಾರ್ಗವನ್ನು ಬಿಡೋದಿಲ್ಲ. ಅದರ ಮುಖಾಂತರನೇ ಜಯ ಪಡ್ಕೊಳ್ಳುತ್ತೆ. ಮತ್ತು ನಾವು ಅಭಿಮನ್ಯು ಬಗ್ಗೆ ಕೂಡ ಕೇಳಿದ್ದೀವಿ. ಶ್ರೀಕೃಷ್ಣ ಭಗವಾನರು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡ್ತಾ ಇರುವಾಗ ಮಾಡುವ ಒಂದು ಸಂದರ್ಭವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರುತ್ತೆ. ಆದರೆ ಸುಭದ್ರ ಗರ್ಭದಲ್ಲಿರ್ತಕ್ಕಂಥ ಶಿಶು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರುತ್ತೆ. ಇದು ಗೊತ್ತಾಗುತ್ತೆ ಶ್ರೀಕೃಷ್ಣ ಭಗವಾನರಿಗೆ. ಅದನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರ ಮುಂದಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಅಭಿಮನ್ಯು ಚಕ್ರವ್ಯೂಹಕ್ಕೆ ಹೋಗೋದು ಮಾತ್ರ ಗೊತ್ತಾಯ್ತು, ಆದರೆ ಬರೋದು ಗೊತ್ತಾಗಲಿಲ್ಲ. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಒಂದು ಶಿಶುವಿನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸಾಕಷ್ಟು ವಿಚಾರಗಳು ಅದರಲ್ಲಿ ರಿಜಿಸ್ಟರ್ ಆಗಿ ಅದು ಬೆಳೆದಂಗೆ ಅದನ್ನು ಪ್ರೇರೇಪಣೆ ಮಾಡ್ತಾ ಇರುತ್ತೆ. ಭಕ್ತಿ ಮಾರ್ಗದಲ್ಲಿ ತಾಯಿ ಅಥವಾ ಮನೆಯಲ್ಲಿ ಇದ್ದರೆ ಮಗು ಬೆಳೆದಂಗೆಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ. ಒಂದು ಡಾಕ್ಟರ್ ವೃತ್ತಿ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಯಾವಾಗಲೂ ಆ ವೈದ್ಯಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು ಕೇಳ್ತಾ ಇರೋದನ್ನ ಅದು ಬೆಳೆದ ಮೇಲೆ ನಾನು ಡಾಕ್ಟರ್ ಆಗಬೇಕು ಅಂದ್ಕೊಳ್ಳುತ್ತೆ. ಒಂದು ಅಡ್ವೊಕೇಟ್ ಮನೆಯಲ್ಲಿ ಹುಡ್ತಕ್ಕಂಥ ಮಗು ತಾನು ಅಡ್ವೊಕೇಟ್ ಆಗಬೇಕು ಅಂದ್ಕೊಳ್ಳುತ್ತೆ. ಈ ಥರ ಆ ಎನ್ವಿರಾನ್ಮೆಂಟ್ ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಒಂದು ಗರ್ಭಿಣಿ ಹೆಣ್ಣು ಈ ತೆಂಗಿನಕಾಯಿ ಹೊಡಿತಕ್ಕಂಥ ಜಾಗ, ಕುಂಬಳಕಾಯಿ ಹೊಡಿತಕ್ಕಂಥ ಜಾಗ, ಇಂಥ ಜಾಗಗಳಿಂದ ದೂರ ಇರಬೇಕು. ಗಲಭೆ, ಗದ್ದಲ, ಜಗಳ ಇಂಥ ಪ್ರದೇಶಗಳಿಂದ ಸಾಕಷ್ಟು ದೂರವನ್ನು ಮೇಂಟೈನ್ ಮಾಡಬೇಕು. ಕೋಪತಾಪಗಳನ್ನು ಬಿಡಬೇಕು, ಪ್ರಶಾಂತವಾಗಿರಬೇಕು, ಹೆಲ್ತಿ ಫುಡ್ಡನ್ನು ತಗೋಬೇಕು. ಮತ್ತು ಪ್ರತಿನಿತ್ಯ ಒಂದು 5ರಿಂದ 10 ಮ್ಯಾಥಮೆಟಿಕಲ್ ಸಮ್ಸನ್ನು ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು. ಇಸ್ರೇಲಲ್ಲಿ ಪ್ರತಿ ಪ್ರೆಗ್ನೆಂಟ್ ಲೇಡಿ ಕೂಡ ಮಿನಿಮಮ್ ಒಂದು 10 ಸಮ್ಸನ್ನು ಮಾಡ್ತಾರೆ. ಅದಕ್ಕೆ ಇಸ್ರೇಲಲ್ಲಿ ಹುಡ್ತಕ್ಕಂಥ ಪ್ರತಿ ಮಗು ಕೂಡ ಲಾಜಿಕಲ್ ಆಗಿ ಬುದ್ಧಿವಂತರಾಗಿರ್ತಾರೆ. ಪ್ರತಿ ಇಸ್ರೇಲಿಯನ್ ಪ್ರೆಗ್ನೆಂಟ್ ಲೇಡಿ ಕೂಡ ಅವರ ಧರ್ಮಗ್ರಂಥದ ಸ್ತೋತ್ರಗಳನ್ನು ಓದ್ತಾಳೆ. ಅದೇ ರೀತಿ ನಮ್ಮಲ್ಲಿ ಕೂಡ ನಾವು ಪಾಲನೆ ಮಾಡೋದರಿಂದ, ಸ್ತೋತ್ರ ಮಂತ್ರಗಳನ್ನು ನಾವು ಓದ್ಕೊಳ್ಳೋದ್ರಿಂದ, ಕೇಳೋದ್ರಿಂದ ಅದು ಮಗುವಿನ ಮೇಲೆ ಪ್ರಭಾವ ಬೀರಿ ಮುಂದೆ ಅದು ಧರ್ಮ ಮಾರ್ಗದಲ್ಲಿ ಧೈರ್ಯ ಸಾಹಸಗಳಿಂದ ದೊಡ್ಡವರಾಗಿ ಈ ದೇಶಕ್ಕೆ ಹೆಸರು ಕೀರ್ತಿಯನ್ನು ತಂದುಕೊಡ್ತಾರೆ. ಯಾವಾಗಲೂ ಕೂಡ ಪ್ರೆಗ್ನೆಂಟ್ ಇರುವಾಗ ಗಂಡ ದೂರದ ಪ್ರದೇಶಗಳಿಗೆ ಹೋಗಬಾರ್ದು. ಯಾಕಂದರೆ ಆ ಟೈಮಲ್ಲಿ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ ಸಂಕೋಚ ಇಲ್ದಿರ ಕೇಳಬೇಕಂದ್ರೆ ಗಂಡ ಒಬ್ಬನೇ.
ಅದಕ್ಕಾಗಿ ತೀರ್ಥ ಪ್ರದೇಶಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗಬಾರ್ದು, ದೂರದ ಪ್ರದೇಶಗಳಿಗೆ ಗಂಡ ಹೋಗಬಾರ್ದು ಅಂತ ಕೂಡ ಹೇಳ್ತಾರೆ. ಏನೋ ಹೇಳೋದಿರುತ್ತೆ, ಏನೋ ಕೇಳೋದಿರುತ್ತೆ, ಏನೋ ಬೇಕಂತಿರುತ್ತೆ. ಸೊ ಅದರಿಂದ ಗಂಡ ಹತ್ರದಲ್ಲಿದ್ದರೆ ಇದನ್ನೆಲ್ಲ ಕೂಡ ಅವನು ಆ ಟೈಮ್ಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾನೆ. ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಪ್ರೆಗ್ನೆಂಟ್ ಇರುವಾಗ ಅವ್ರಿಗೆ ಸಹಕಾರಗಳನ್ನು ಕೊಡಬೇಕು. ಅತ್ತೆ ಮಾವ ಕೂಡ ಏನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಆ ಮಗು ಪೂರ್ಣವಾಗಿ ಪರಿಪಕ್ವವಾಗಿ ಆರೋಗ್ಯವಾಗಿ ಬುದ್ಧಿವಂತ ಮಗು ಜನನವಾಗಬೇಕಂದ್ರೆ ಎಲ್ಲ ಕುಟುಂಬ ಸದಸ್ಯರ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್.